ನಮಸ್ತೆ ಎಲ್ಲರಿಗೂ. ನಾನಿವತ್ತು ಗಣೇಶ ಗಜಮುಖ ಹೆಂಗಾದ್ರು ಅಂತ ಹೇಳ್ತೀನಿ. ಪಾರ್ವತಿ ಸ್ನಾನಕ್ಕೆ ಹೋಗ್ಬೇಕು ಅಂತ ನಂದಿಗೆ ಅಲ್ಲಿ ಕಾವಲು ಕಾಯ್ತಾರು ಆಚೆ ನಂದಿ ಎಂತಾರಂತೆ. ಆಗ ಅವರು ಆಚೆ ಹೋಗಿ ಕಾವಲು ಕಾಯ್ತಾ ಇರ್ತಾರಂತೆ. ಆಗ ಶಿವ ಬರ್ತಾರಂತೆ. ಆಗ ಜಾಗ ಬಿಡು ಅಂತಾರಂತೆ. ಪಾರ್ವತಿ ಅಮ್ಮ ಹೇಳಿದ್ದಾರೆ, ಒಳಗಡೆ ಹೋಗೋಕ್ಕೆ ಯಾರೂ ಬಿಡಬೇಡ ಅಂತ, ನೀವು ಹೋಗೋಕ್ಕಾಗಲ್ಲ ಅಂತಂತೆ. ನನಗೆ ಜಾಗ ಬಿಡಲ್ವಾ, ನೀನು ನನ್ನ ಭಕ್ತ ತಾನೇ, ಜಾಗ ಬಿಡು ಅಂತಾರಂತೆ. ಆಗ ಅವ್ರು ಜಾಗ ಬಿಡ್ತಾರಂತೆ. ಭಕ್ತ ಅಲ್ವಾ, ಮಾತು ಕೇಳ್ತಾರೆ ಅದಕ್ಕೆ. ಆಗ ಶಿವ ಹೋದಾಗ ಆಮೇಲೆ ಪಾರ್ವತಿ ಅನ್ಕೊತಾರೆ, ಇವು ನಂದಿ ನನ್ನ ಮಾತು ಕೇಳಲ್ಲ ಅಂತ. ಆಗ ಅವರು ಕೈಗೆ ಹಂಗೆ ಅಂದ್ಕೊಂಡಾದ್ಮೇಲೆ ಕೈಗೆ ಅರಿಶಿನ ಹಚ್ಚಿ ಆಮೇಲೆ ಅರಿಶಿನ ತೆಗ್ದು ಅದರಲ್ಲಿ ಒಂದು ಬೊಂಬೆ ಮಾಡ್ತಾರೆ. ಆ ಬೊಂಬೆಗೆ ಜೀವ ಕೊಟ್ಟು ಅದನ್ನು ಅವ್ರ ಮಗ ಮಾಡ್ಕೊತಾರೆ. ಆಗ ಅವ್ರಿಗೊಂದ್ಸಲಿ ಹೇಳ್ತಾರಂತೆ ಗಣೇಶಂಗೆ, ನೀನು ಹೋಗಿ ಆಚೆ ಕಾವಲ್ಕಾಯಿ, ಯಾರು ಬರಕ್ಕೆ ಬಿಡಬೇಡ ಅಂತ. ಆಗ ಸರಿ ಅಮ್ಮ ಅಂದ್ಬಿಟ್ಟು ಹೋಗ್ತಾರೆ. ಆಗ ಶಿವ ಬಂದಾಗ ಅವರು ಜಾಗ ಬಿಡು, ನೀನು ಯಾರು ಅಂತಂತೆ. ನಾನು ಪಾರ್ವತಿ ಮಗ ಅಂತಾನಂತೆ. ಅದಕ್ಕೆ ಜಾಗ ಬಿಡು ಅಂತ ಜಾಗ ಬಿಡ್ತಾ ಇರಲಿಲ್ವಂತೆ. ಅದಕ್ಕೆ ಶಿವಂಗೆ ಕೋಪ ಬರುತ್ತಂತೆ. ಅದಕ್ಕೆ ತಾಂಡವ ಮಾಡಿ ಗಣೇಶನ ತಲೆ ಕಟ್ ಮಾಡ್ತಾರಂತೆ. ಆಗ ಪಾರ್ವತಿ ಆಚೆ ಬಂದು ಏನಕ್ಕೆ ನನ್ನ ಮಗನ ತಲೆ ಕತ್ತರಿಸಿದ್ರಿ ಅಂತ ಕೇಳ್ತಾರಂತೆ. ನೀವು ಮತ್ತೆ ನನ್ನ ಮಗನ ಜೀವಂತ ಮಾಡಲಿಲ್ಲ ಅಂದರೆ ನಾನು ಇಡೀ ಭೂಮಿನೇ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಪಾರ್ವತಿ ಸಮಾಧಾನವಾಗಿರು, ಮತ್ತೆ ನಿಮ್ಮ ಮಗನ ಜೀವಂತ ಮಾಡುತ್ತೇವೆ ಅಂತ ಅಂತಾರೆ. ಆಗ ಪಾರ್ವತಿ ಸರಿ ಅಂತಂತೆ. ಶಿವ ಅಂತಾರಂತೆ, ಉತ್ತರ ದಿಕ್ಕಲ್ಲಿ ಮಲಗಿರೋ ಪ್ರಾಣಿನ ತಗೊಂಡು ಬನ್ನಿ ಅಂತ. ಆಗ ಹೋಗ್ತಾರೆ ಹುಡ್ಕೊಂಡು. ಅಲ್ಲಿ ಉತ್ತರ ದಿಕ್ಕಲ್ಲಿ ಒಂದು ಆನೆ ಮಲಗಿರುತ್ತೆ. ಆ ಆನೆ ತಲೆ 2 ಮಲಗಿರುತ್ತೆ. ಒಂದು ಆನೆ ತಲೆ ಕತ್ತರಿಸ್ಕೊಂಡು ತಗೊಂಡೋಗಿ ಶಿವಂಗೆ ಕೊಡ್ತಾರೆ. ಆ ಶಿವ ಹಾಕಿ ತಲೆನ ಗಣೇಶಂಗೆ ಆಮೇಲೆ ಜೀವಂತ ಮಾಡಿದ್ಮೇಲೆ ಅವನ ಹೆಸರು ಗಜಮುಖ ಅಂತ ಆಗತ್ತೆ.